ಸಾಮಾನ್ಯವಾಗಿ 6ನೇ ನಂಬರ್ ಅವ್ರದ್ದು ಜವಾಬ್ದಾರಿ ಜಾಸ್ತಿ. ಜವಾಬ್ದಾರಿ ತಗೋತಾರೆ. ಯಾವುದೇ ಒಂದು ವಿಷಯದಲ್ಲಿ ಬಂದರೂ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಸೇವಾ ಮನೋಭಾವ ಜಾಸ್ತಿ ಇರುತ್ತೆ ಈ 6ನೇ ನಂಬರ್ ಅವ್ರಿಗೆ. ಅಂದರೆ ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕು ಅನ್ನೋದು ಒಂದು ಮನೋಭಾವ ಅವರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟಲ್ ತುಂಬಾ ಇರುತ್ತೆ ಇವ್ರಿಗೆ. ಫ್ಯಾಮಿಲಿ ವಿಷಯದಲ್ಲಿ ಬಂದರೆ ಕೆಂಡಾಮಂಡಲ ಆಗಿಬಿಡ್ತಾರೆ. ಅವ್ರು ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನೀವೇನಾದರೂ ಅಪ್ಪಿತಪ್ಪಿ ಕೂಡ ಅವರು ಅದ್ರ ಬಗ್ಗೆ ಕೆಲ್ಕೋಕೆ ಹೋದರೆ ಅವ್ರು ಎಲ್ಲಿ ಇಲ್ಲದೆ ಹೋದ್ರು ಕೂಡ ಅಲ್ಲಿ ಬಂದ್ಬಿಟ್ಟು ಸ್ಟ್ಯಾಂಡ್ನ ತಗೋತಾರೆ. ಅವ್ರ ಫ್ಯಾಮಿಲಿ ಅಂತಂದರೆ ತುಂಬಾ ಇದು ಓವರ್ ಸೆಂಟಿಮೆಂಟಲ್ ಅಂತಲೇ ಹೇಳ್ಬೋದು. ಕೆಲವು ವಿಷಯಗಳಲ್ಲಿ ಹೇಳ್ತಾರೆ ಸೆಂಟಿಮೆಂಟಲ್ ಫೂಲ್ ಅಂತ. ಯಾಕಂದರೆ ಫ್ಯಾಮಿಲಿ ಅಂದರೆ ಮುಗೀತು, ಫಸ್ಟ್ ಕಮ್ ಫ್ಯಾಮಿಲಿ. ಈ 6ನೇ ನಂಬರ್ ಅವ್ರಿಗೆ ಮೊದಲು ಬರೋದೇ ಫ್ಯಾಮಿಲಿ ಬಿಟ್ಟರೆ ನೆಕ್ಸ್ಟ್ ಫರ್ದರ್ ಅವರಲ್ಲೇ ಅವರ ಕೆಲವು ಆಸೆಗಳನ್ನು, ಕೆಲವು ಅವರ ಒಂದು ಉದ್ದೇಶಗಳನ್ನು ಕೂಡ ಕೊಂದುಕೊಳ್ತಾರೆ ಫ್ಯಾಮಿಲಿಗೋಸ್ಕರ. ಸೊ ಫ್ಯಾಮಿಲಿಗೋಸ್ಕರ ಅವ್ರು ಏನು ಮಾಡೋದಕ್ಕೂ ರೆಡಿಯಾಗಿರೋಂಥ ವ್ಯಕ್ತಿತ್ವ ಇರೋಂಥವ್ರು. ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಫ್ಯಾಮಿಲಿ ಬಗ್ಗೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತಂದರೆ ಪ್ರಾಣ ಬಿಡೋದಕ್ಕೂ ರೆಡಿಯಾಗಿರ್ತಂಥ ವ್ಯಕ್ತಿತ್ವ. ಮತ್ತೇನಪ್ಪ ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಇವರು ಯಾರಿಗಾದರೂ ನೋವು ತಮ್ಮಿಂದ ಆಗಬಾರ್ದು, ನನ್ನಿಂದ ಯಾರಿಗೂ ನೋವಾಗಬಾರ್ದು ಅನ್ನೋದು ಒಂದು ಮನೋಭಾವ ಇವ್ರದ್ದು. ಇನ್ನೊಬ್ಬರಿಗೆ ನೋವು ಮಾಡೋದಕ್ಕೆ ಇಷ್ಟಪಡದಂಥ ಸೌಮ್ಯವಾದಂಥ ಒಂದು ಹಸು ಮನಸ್ಸಿನ ಒಂದು ಕೋಪ ಜಾಸ್ತಿ ಬರಲ್ಲ. ಕೋಪ ಅನ್ನೋದೇ ಇಲ್ಲ, ಸದಾ ಹಸನ್ಮುಖಿಯಾಗಿರ್ತಾರೆ. ಮತ್ತು ಒಳ್ಳೆ ಏನಪ್ಪ ಅಂತಂದರೆ ಅವ್ರದ್ದು ಯಾವ ಥರ ಅಂತಂದರೆ ಸಹಾಯ ಮಾಡೋ ಮನಸ್ಥಿತಿ ತುಂಬಾ ಇರುತ್ತೆ. ಫೈನಾನ್ಷಿಯಲಿ ಅಲ್ಲ, ನಾಟ್ ಇನ್ ಫೈನಾನ್ಷಿಯಲಿ, ನಾನು ಹೇಳ್ತೀನಿ ಅದನ್ನು ಯಾಕೆ ಅಂತ. ಫೈನಾನ್ಷಿಯಲಿ ಇದು ಮಾಡಲ್ಲ, ಬಟ್ ಬೇರೆ ಥರದಲ್ಲಿ ಏನಾದರೂ ಅವ್ರಿಗೆ ಅನುಕೂಲ ಆಗಬೇಕು ಅಂತಂದರೆ ಖಂಡಿತ ಅವ್ರು ಮುಂದೆ ಇರ್ತಾರೆ ಸಪೋರ್ಟ್ ಮಾಡೋದ್ರೆ, ಸಹಾಯ ಮಾಡೋದಕ್ಕೆ. ಸಾಮಾನ್ಯವಾಗಿ ಈ ವ್ಯಕ್ತಿಗಳು ಸಮಾಜ ಸೇವೆ ಅನ್ನೋದೊಂದು ಬಹಳ ಮನಸ್ಸಿಗೆ ಹಚ್ಕೊಂಡಿರ್ತಾರೆ. ಸೊ ಇನ್ನೊಬ್ಬರಿಗೋಸ್ಕರ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡೋದ್ರಲ್ಲೇ ಜೀವನದಲ್ಲಿ ಏನಾದರೂ ಒಂದನ್ನು ಕಂಡ್ಕೋಬೇಕು ಅನ್ನೋದೊಂದನ್ನು ತುಂಬಾ ಅವರು ಇದು ಮಾಡ್ಕೊಂಡಿರ್ತಾರೆ. ಇವರು ಸಾಮಾನ್ಯವಾಗಿ ಕೇರಿಂಗ್ ನೇಚರ್ ಮನುಷ್ಯ, ಕೇರ್ ಮಾಡ್ತಾರೆ. ತುಂಬ ಜನ ಕೇರ್ ಮಾಡೋಂಥ ವ್ಯಕ್ತಿಗಳು. ಸಾಮಾನ್ಯವಾಗಿ ಈ ಒಂದು 6ನೇ ನಂಬರ್ ಅವರು ನರ್ಸು ಕ್ಯಾಟಗರಿದಲ್ಲಿ ಜಾಸ್ತಿ ಬರ್ತಾರೆ. ನರ್ಸ್ ಆಗಬೇಕು, ನರ್ಸ್ ಆಗಬೇಕು ಅನ್ನೋದು ತುಂಬ ಜನ ಇರ್ತಾರೆ. ನರ್ಸ್ ಕ್ಯಾಟಗರಿ ತುಂಬ ಜನ ಬರ್ತಾರೆ. ಮತ್ತು ಇವ್ರದ್ದು ಸ್ಯಾಕ್ರಿಫೈಸಿಂಗ್ ನೇಚರ್, ಬಿಟ್ಕೊಟ್ಬಿಡ್ತಾರೆ. ಅವ್ರಿಗೋಸ್ಕರ, ತನ್ನವ್ರಿಗೋಸ್ಕರ ಏನು ಬೇಕಾದ್ರೂ ಬಿಟ್ಕೊಡ್ತಾರೆ. ಸೊ ಇಂಥ ಒಂದು ಮನೋಭಾವ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ಒಂದು ಒಳ್ಳೆಯ ಬೆಳವಣಿಗೆ ಕೂಡ. ಬಟ್ ಅದು ಕೂಡ ಒಂದೊಂದು ಸತಿ ಮಾರಕ ಅಂತಲೇ ಹೇಳ್ಬೋದು. ಯಾಕೆ ಮಾರಕ ಅನ್ನೋದ್ರ ಬಗ್ಗೆ ಕೂಡ ನನ್ನ ಎಕ್ಸ್ಪ್ಲನೇಷನ್ ನಾನು ಡೀಟೇಲ್ ಆಗಿ ಕೊಡ್ತೀನಿ. ಆಮೇಲೆ ಇವರು ಬ್ಯೂಟಿ ಕನ್ಸರ್ನ್ ಜಾಸ್ತಿ. ನಾನು ಹೇಳ್ತೀನಿ ಕೇಳಿ, ಸೌಂದರ್ಯದ ಬಗ್ಗೆ, ಅವರ ಒಂದು ಸೌಂದರ್ಯದ ಬಗ್ಗೆ ತುಂಬಾ ಕನ್ಸರ್ನ್ ಇಟ್ಕೊಂಡಿರ್ತಾರೆ. ಆರ್ಟ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿತ್ವ ಇವರು. ಮ್ಯೂಸಿಕ್ ಕೇಳೋದಾಗಿರ್ಬೋದು, ಮತ್ತು ಸಾಮಾನ್ಯವಾಗಿ ಇವರು ಟೀಚಿಂಗ್ ಫೀಲ್ಡಲ್ಲಿ ತುಂಬಾ ಇರ್ತಾರೆ. ಮ್ಯಾಥಮೆಟಿಕ್ಸ್ನಲ್ಲಿ ಪಂಡ್ರು ಇರ್ತಾರೆ. ಕ್ಯಾಲ್ಕುಲೇಟೆಡ್ ಲೈಫು, ಪಕ್ಕಾ ಕ್ಯಾಲ್ಕುಲೇಟೆಡ್ ಲೈಫು. ಅವರ ಲೈಫ್ನ ಯಾವ ಥರ ಲೀಡ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಆ ಥರದೊಂದು ವ್ಯಕ್ತಿತ್ವ ಇವರ ಬಲ.